ಆಚಾರ್ ಬೋಲ್ಡ್ ಲೋ ಮಸ್ತಾಗಿ ಪೋಸ್ ಕೊಟ್ಟ ನಟಿ. ಅಯ್ಯೋ ಅನ್ನೋ ರಿಯಾಕ್ಷನ್ ಕೂಡ ಫ್ಯಾನ್ಸ್ ಕೊಟ್ಟರು. ಪ್ರಿಯ ಗಂಡಸ್ರೆ ಗುಡ್ಡು ತಮಿಳಿನಲ್ಲಿ ಚೈತ್ರ ಆಚಾರ್ ರಸಿಕರಲ್ಲೊಂದು ವಿನಂತಿ, ಪ್ಲೀಸ್ ಹತ್ರ ಬನ್ರಿ. ಸ್ಯಾಂಡಲ್ವುಡ್ ನ ಬೋಲ್ಡ್ ನಟಿ ಚೈತ್ರ ಆಚಾರ್ ಮತ್ತೊಂದು ಬೋಲ್ಡ್ ಫೋಟೋ ಶೂಟ್ ಮಾಡಿಸಿದ್ದಾರೆ. ಈ ಫೋಟೋ ಶೂಟ್ ಅಲ್ಲಿ ಚೈತ್ರ ಬಿಂದಾಸ್ ಆಗಿಯೇ ಪೋಸ್ ಕೊಟ್ಟಿದ್ದಾರೆ. ಈ ಫೋಟೋಗಳ ಒಂದು ಗ್ಯಾಲರಿ ಸ್ಟೋರಿ ಇಲ್ಲಿದೆ ನೋಡಿ. ಬಂಗಡಿ ಮೀನು ಬಳಕೆದಾಗ ಹೌದು, ಸ್ಯಾಂಡಲ್ವುಡ್ ನ ನಾಯಕ ನಟಿ ಚೈತ್ರ ಆಚಾರ್ ಮತ್ತೊಂದು ಬೋಲ್ಡ್ ಫೋಟೋ ಶೂಟ್ ಮಾಡಿಸಿದ್ದು ಇಲ್ಲಿ ನೀಲಿ ಬಣ್ಣದ ಜೀನ್ಸ್ ಕೂಡ ತೊಟ್ಟಿದ್ದಾರೆ. ಆದರೆ ಪ್ಯಾಂಟ್ ಬಟನ್ ಬಿಚ್ಚಿ ಒಳ ಉಡುಪು ಕಾಣಿಸೋ ರೀತಿನೇ ಪೋಸ್ ಕೊಟ್ಟಿದ್ದಾರೆ. ಒಂದಕ್ಕಿಂತ ಒಂದು ಅನ್ನುವ ಹಾಗೆ ಪೋಸ್ಗಳನ್ನೇ ಕೊಟ್ಟಿದ್ದಾರೆ. ಆದರೆ ಈ ಒಂದಷ್ಟು ಫೋಟೋಗಳಿಗೆ ಕೆಟ್ಟದಾಗಿ ಕಾಮೆಂಟ್ಗಳೇನೂ ಬಂದಿಲ್ಲ. ಬೆಂಕಿ ಎಮೋಜಿಗಳೇ ಜಾಸ್ತಿ ಬಂದಿದೆ. ಅದ್ಯಾರೋ ಅಯ್ಯೋ ಅನ್ನೋ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ. ಇದು ಬಿಟ್ರೆ ಈ ಒಂದು ಫೋಟೋ ಶೂಟ್ ಒಂದು ರೀತಿ ಒಳ ಉಡುಪಿನ ಜಾಹೀರಾತು ರೀತಿನೇ ಕಾಣಿಸ್ತಾ ಇದೆ. ಹಾಗಂತ ಈ ಫೋಟೋಸ್ಗಳನ್ನ ನೋಡ್ತಾ ಹೋದ್ರೆ ಮಾದಕ ಮತ್ತು ಮೋಹಕತೆ ಹೀಗೆ ಎರಡು ಫೀಲ್ ಬರುತ್ತೆ. ಬೋಲ್ಡನೆಸ್ ಅಭಿಪ್ರಾಯ ನೋಡಿದ ತಕ್ಷಣ ಬಂದೇ ಬಿಡುತ್ತೆ ಬಿಡಿ. ಈ ರೀತಿಯ ಸಾಹಸಗಳನ್ನ ಎಲ್ಲರೂ ಮಾಡೋಕೆ ಹೋಗುದಿಲ್ಲ. ಆದ್ರೆ ಚೈತ್ರ ಆಚಾರ್ ಹೊಸತನಕ್ಕೆ ತುಡಿಯುತ್ತಲೇ ಇರ್ತಾರೆ. ಹಾಗಾಗಿ ಯಾರು ಮಾಡದೆ ಇರೋ ಫೋಟೋ ಶೂಟ್ಗಳಲ್ಲಿ ಚೈತ್ರ ಆಚಾರ್ ಕಾಣಿಸ್ತಾನೆ ಇರ್ತಾರೆ ನೋಡಿ. ಈ ಒಂದು ಫೋಟೋ ಶೂಟ್ನ ವಿಚಾರ ಬಿಟ್ಟು ಸಿನಿಮಾ ಅಂತ ಬಂದ್ರೆ ಚೈತ್ರ ಆಚಾರ್ ಅಭಿನಯದ ತಮಿಳು ಚಿತ್ರ 3BHK ಚೆನ್ನಾಗಿದೆ. ಒಳ್ಳೆ ಅಭಿಪ್ರಾಯವೂ ಈ ಚಿತ್ರಕ್ಕೆ ಬಂದಿದೆ. ಮೊದಲ ಪ್ರಯತ್ನದಲ್ಲೇ ಚೈತ್ರ ಆಚಾರ್ ಕಾಲಿವುಡ್ ನಲ್ಲಿ ಒಳ್ಳೆ ಅಭಿಪ್ರಾಯ ಪಡ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ತಮಿಳಿನಲ್ಲಿ ಚೈತ್ರ ಆಚಾರ್ ಇನ್ನೂ ಒಂದು ಚಿತ್ರ ಮಾಡಿದ್ದಾರೆ. ಈ ಚಿತ್ರದಲ್ಲಿ ನಟ ನಿರ್ದೇಶಕ ಶಶಿಕುಮಾರ್ ಅಭಿನಯಿಸಿದ್ದಾರೆ. ಈ ಚಿತ್ರ ಇನ್ನಷ್ಟೇ ರಿಲೀಸ್ ಆಗಬೇಕಾಗಿದೆ. ಆದ್ರೆ 3BHK ಸಿನಿಮಾ ಮುಂಚೆನೇ ಶಶಿಕುಮಾರ್ ಸಿನಿಮಾದ ಚಿತ್ರೀಕರಣ ಶುರುವಾಗಿದೆ. ಆದ್ರೆ ಅದ್ಯಾಕೋ ಈ ಸಿನಿಮಾ ರಿಲೀಸ್ ತಡವಾಗಿದೆ ನೋಡಿ. ಇನ್ನು ಚೈತ್ರ ಆಚಾರ್ ಅಭಿನಯದ ಉತ್ತರಾಖಂಡ ಸಿನಿಮಾದ ಶೂಟಿಂಗ್ ಮತ್ತೆ ಚಾಲು ಆಗ್ತಿದೆ. ಈ ಚಿತ್ರದಲ್ಲಿ ದಿಗಂತ್ಗೆ ಚೈತ್ರ ಆಚಾರ್ ಜೋಡಿ ಆಗಿದ್ದಾರೆ. ಈ ಸಿನಿಮಾ ಅಲ್ಲದೆ ಕನ್ನಡದ ಮಾರ್ನಮಿ ಚಿತ್ರದಲ್ಲೂ ಚೈತ್ರ ಆಚಾರ್ ಅಭಿನಯಿಸಿದ್ದಾರೆ. ಇನ್ನುಳಿದಂತೆ ಸಿನಿಮಾ ಅಲ್ಲದೆ ಚೈತ್ರ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ. ಚೈತ್ರ ಆಚಾರ್ ಹೊಸ ರೀತಿಯ ಕಾನ್ಸೆಪ್ಟ್ ನ ಫೋಟೋ ಶೂಟ್ಗಳಲ್ಲಿ ಭಾಗಿ ಆಗ್ತಾನೆ ಇರ್ತಾರೆ. ಹಾಗೆ ಇವರು ತೆಗೆದುಕೊಳ್ಳುವ ನಿರ್ಧಾರದ ಆ ಫೋಟೋ ಶೂಟ್ಗಳು ಅಷ್ಟೇ ಬೋಲ್ಡ್ ಫೀಲ್ ಕೊಡುತ್ತೆ. ಈಗ ನೋಡಿರೋ ಈ ಫೋಟೋಗಳು ಅದೇ ಭಾವನೆ ಮೂಡಿಸ್ತಾ ಇದೆ ಅಂತಾನೆ ಹೇಳಬಹುದಾಗಿದೆ.